ಹಾಯ್, ನನ್ನ ಹೆಸರು ಕಾರ್ತಿಕ್ ಅಂದ್ಬಿಟ್ಟು ಬೆಂಗಳೂರು ನಾಗರಬಾವಿಯಿಂದ. ಸೊ ನನಗೆ 6 ಮಂತ್ಸ್ ಬ್ಯಾಕ್ ನನ್ನ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದು. ಸೊ ಬಿಫೋರ್ ಇದಕ್ಕಿಂತ ಅಂದರೆ ತುಂಬ ಹೇರ್ ಫಾಲ್ ಇತ್ತು. ಆಲ್ಮೋಸ್ಟ್ ಒಂದು 40-50% ಹೇರ್ ಇಷ್ಟಿದೆಯಲ್ಲ, ಸೊ ಇಷ್ಟು ಪೋರ್ಷನ್ ಪೂರ್ತಿ ಹೊಟ್ಟೋಗ್ಬಿಟ್ಟಿತ್ತು ನನಗೆ ಆ್ಯಕ್ಚುಲಿ. ಸೊ ಆವಾಗ ನನಗೆ ಗೊತ್ತಾಗಿದ್ದು ಅಂತಂದರೆ ಯೂಟ್ಯೂಬಲ್ಲೇ ಆ್ಯಕ್ಚುಲಿ ನೋಡ್ಕೊಂಡು ಬಂದಿದ್ದು. ಸೊ ಆವಾಗ ನನಗೆ ನೋಡಿದೆ, ತುಂಬ ಕಡೆ ನೋಡಿದ್ದೀನಿ, ಬಟ್ ನನ್ನ ಕಂಪೇರ್ ಟು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನನಗೆ HSN ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತಂದರೆ ವೆರಿ ಫೇಮಸ್ ಆ್ಯಂಡ್ ರೀಸೆಂಟಾಗಿ ಬಂದಿರೋದು ಆ್ಯಕ್ಚುಲಿ. ಬಟ್ ಆದ್ರೂ ದೇ ಆರ್ ವೆರಿ ಎಕ್ಸ್ಪರ್ಟ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟ್. ಸೊ ನಾನು ತುಂಬ ರಿಸರ್ಚ್ ಮಾಡಿಬಿಟ್ಟೇ ನಾನು ಆ್ಯಕ್ಚುಲಿ ಇದನ್ನು ನಾನು ಪ್ರಿಫರ್ ಮಾಡಿ ಓಕೆ ಅಂತ ಹೇಳಿದ್ದು ನಾನು. ಸೊ ಆಮೇಲೆ ಎಲ್ಲ ಓಕೆ ಅಂತ ಅನಿಸ್ತು. ಓಕೆ, ಸೊ ನಾನು ಎಷ್ಟೊಂದು ಸತಿ GFC ಮಾಡಿಸಿದೆ, PRP ಮಾಡಿಸಿದೆ. ಅವ್ರು ನನ್ನ ನಂಬರ್ ತೊಗೊಂಡಿದ್ರು. ಸೊ ನಂಬರ್ ತೊಗೊಂಡಿದ್ರು, ನನ್ನ ಡೀಟೇಲ್ಸ್ ಎಲ್ಲ ಇದ್ರೂ ನನಗೆ ಯಾವುದೇ ಒಂದು ಸತಿನೂ ಅವ್ರು ಫಾಲೋ ಅಪ್ ಮಾಡಿ ಇದನ್ನು ಮಾಡಿಸಿ ಅದನ್ನು ಮಾಡಿಸ್ಬೇಡಿ ಅಂತ ಆ ಥರ ಏನು ಹೇಳಿಲ್ಲ. ಸೊ ಬಟ್ ಅವರೇ ಫೋನ್ ಮಾಡಿ ನನಗೆ ಯಾವುದೂ ಆ ಥರ ಹೇಳಿಲ್ಲ. ಬಟ್ ಆವಾಗ ನಾವು ಕೇಳ್ತಾ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾಯಿದ್ರು. ಸೊ ಅವರಾಗ ನಮ್ಮ ಹಿಂದೆ ಬಂದಿಲ್ವಲ್ಲ, ಸೊ ಪರವಾಗಿಲ್ವಲ್ಲ, ಅವ್ರಿಗೆ ಬೇಕು ಅಂದರೆ ಅವರೇ ಬರ್ತಾರೆ ಅಂತ ಅಂದ್ಕೊಂಡು ಸೊ ಅದನ್ನು ಪ್ರಿಫರ್ ಮಾಡೋಕ್ಕೆ ಓಕೆ ಅಂತ ನನಗೆ ಯಾಕೋ ಆ ಪಾಯಿಂಟ್ ನಂಗೆ ಇಷ್ಟ ಆಯಿತು ಅಂತ ಅನಿಸ್ತು. ಸೊ ಅದಾದಮೇಲೆ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದಾಗ ಇದಕ್ಕೆ ಡೆನ್ಸಿಟಿ ಜಾಸ್ತಿ ಇದೆ, ಮತ್ತು ಕಾಸ್ಟ್ ಮೇನ್ ಅಂದರೆ ಕಾಸ್ಟ್. ಸೊ ಕಾಸ್ಟ್ ಆ್ಯಂಡ್ ಡೆನ್ಸಿಟಿ. ಸೊ ಓವರಾಲ್ ರಿಸಲ್ಟ್ಸ್ ನಾನು ಓಕೆ ಅಂತ ಅನಿಸ್ತು. ಸೊ ಇದಕ್ಕಿಂತ ಇನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಹೇರ್ ಟ್ರಾನ್ಸ್ಪ್ಲಾಂಟಲ್ಲಿ. ಸೊ ಅದು ಬೆಂಗಳೂರಲ್ಲಿ ಇದ್ಕೊಂಡು ಇಷ್ಟು ರಿಸಲ್ಟ್ಸ್ ಬಂದಿದೆ ಅಂತಂದರೆ ನನಗೆ ನಿಜ ಖುಷಿ ಆಗ್ತಾಯಿದೆ. ಸೊ ಎಲ್ಲ ಕಡೆ ಅವರು ತುಂಬ ಚೇಂಜಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ. ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಹೇರ್ ಟ್ರಾನ್ಸ್ಪ್ಲಾಂಟ್. ಸೊ ದಿಸ್ ಇಸ್ ಮೈ ರಿಸಲ್ಟ್ಸ್, ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್. ಸೊ ಫ್ರಂಟ್ ಹಿಂಗಿದೆ. ಸೊ ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿಲ್ಲ, ಜಸ್ಟ್ ಇಲ್ಲಿ ಮಾತ್ರ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಡೆನ್ಸಿಟಿ. ಸೊ ಇಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು. ಸೊ ಇಲ್ಲೆಲ್ಲ ನಮಗೆ ಡಾಕ್ಟ್ರ್ ಏನು ಹೇಳಿದ್ದಾರೆ ಅಂತಂದರೆ ಮಿನಾಕ್ಸಿಡಿಲ್ ಯೂಸ್ ಮಾಡಿಕೊಂಡು GFC ಯೂಸ್ ಮಾಡಿಕೊಂಡು ಇದನ್ನೇ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಎನಫ್ ಅಂತ ಅನ್ಸುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ ವಿತ್ ದ ರಿಸಲ್ಟ್ಸ್. ದಟ್ಸ್ ಆಲ್. ಥ್ಯಾಂಕ್ ಯು.